ಹಂಗ ಬದುಕಬೇಕು. ಬದುಕಿದ್ರೆ ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ. ಮಾತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ. ನಿಮಗೆ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ಈ ರೀತಿ ಯಾರಾದ್ರೂ ಹೇಳಿಕ್ ಸಾಧ್ಯ ಇದೆನಾ? ನಾನು ಯಾರಿಗೂ ಅಂಜುವುದಿಲ್ಲ, ಯಾರಿಗೂ ಅಂಜುವುದಿಲ್ಲ. ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಶ್ಯ ಇಟ್ಕೊಂಡಿದ್ದೇನೆ ನಾನು. ತಿಳ್ಕೊಳ್ರಿ, ಕಳ್ಕೊಳ್ರಿ. ಇದು ಇವತ್ತು ನಿಮಗೆ ತಿಳಿಲ್ಲ ಅಂತಂದ್ರೆ ನಮ್ಮ ಪೊಲೀಸರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಜನ ನನಗೆ ಭೇಟಿ ಆಗ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಸಾಕಷ್ಟು ಕಷ್ಟಗಳಿದ್ದಾವೆ. ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅವರು ಸಾಲ ಸೂಲ ಅಂತೇಳಿ ಒದ್ದಾಡಿ ವಿಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಯುವತಿಯರೇ, ಎಜುಕೇಶನ್ ಎಜುಕೇಶನ್ ಅಂತ ಸತ್ತು ಹೋಗಕ್ಕೆ ಹೋಗ್ಬೇಡ್ರಿ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ನಾ SSLC 2 ವರ್ಷ ಫೇಲ್, PUC 3 ವರ್ಷ ಫೇಲ್. ರಾಜ ಮಹಾರಾಜರ ಗತೆ ಬದುಕ್ತಾ ಇದ್ದೀನಿ. ನನ್ನ ತಾಯಿ ಪ್ರತಿಕ್ಷಣ ನನಗೆ ಹೇಳ್ತಿರ್ತಾಳೆ, ಎಂಥ ಮಗನ ಹಡಿದೆಯಪ್ಪ, ಎಂಥ ಮಗನ ಹಡಿದೆ ಅಂತೇಳಿ. ಅಲ್ಲೊಂದೆರಡು ಸ್ಕ್ರೀನ್ ಹಾಕಬೇಕಾಗಿತ್ತು. ನಮ್ಮವ್ರಿಗೆ ಹೇಳಿದ್ದೆ ನಾನು, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಅವರ ಆಯೋಜನೆ ಮಾಡಿದ್ದಾರೆ. ಸರಿಯಾಗಿ ಮಾಡಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಿಲ್ಲ. ನಾನು ಅಪ್ಸೆಟ್ ಇದ್ದೀನಿ. ನಿಮ್ಮೆಲ್ಲರಿಗೂ ಅಲ್ಲಿ ಒಂದು 2-3 ಸ್ಕ್ರೀನ್ ಹಾಕಬೇಕಾಗಿತ್ತು, ಕುರ್ಚಿ ಹಾಕಬೇಕಾಗಿತ್ತು, ಎಲ್ಲ ಬಹಳಷ್ಟು ಸಿಸ್ಟಮೆಟಿಕ್ ಬೇಕಾಗಿತ್ತು ನನಗೆ. ವಿ ಆರ್ ಅ ವೆರಿ ಡಿಸಿಪ್ಲಿನ್ ಪೀಪಲ್. ನಂದೊಂದು ವಾಯ್ಸ್ ಮೆಸೇಜ್ ಅಲ್ಲಿ ಇವ್ರು ಬಂದಿದ್ದಾರೆ, ಯಾರಿಗೂ ಕರೆದಿಲ್ಲ. ಒಂದೇ ಒಂದು ವಾಯ್ಸ್ ಮೆಸೇಜು ಭಾರತ ದೇಶವನ್ನು ಅಲ್ಲಾಡಿಸುತ್ತೆ.